ಸರ್ ನಿಜಕ್ಕೂ ಸ್ನೇಹ ಬಳಗದಲ್ಲೇ ಬಹಳ ಅಚ್ಚುಮೆಚ್ಚಿನ ಗೆಳೆಯ ಅಂತಂದ್ರೆ ಮಹಾಂತೇಶ್ ಬೀಳ್ಗಿ ಅವರು. ಇವತ್ತು ಆ ಗೆಳೆಯ ಇಲ್ಲ ಅನ್ನುವಂಥದ್ದನ್ನು ಕೇಳಿದ ಕೂಡಲೇ ತುಂಬ ಭಾಳ ದುಃಖ ಆಯಿತು. ಅದನ್ನು ಕೇಳಿ ನಾವು ಅವರು ಇದಕ್ಕೆ ಕ್ಲೋಸ್ ಫ್ರೆಂಡು. ನಾವು ಫಸ್ಟ್ ಸ್ಟ್ಯಾಂಡರ್ಡ್ದಿಂದ 10th ಎಲ್ಲರೂ ಒಬ್ಬರ ಮೇಲೆ ಒಬ್ರು ಹೆಗಲು ಹಾಕ್ಕೊಂಡು ಹೋಗಿದ್ವಿ. ಅವರು ಸ್ಟಾರ್ಟಿಂಗ್ ಆ್ಯಸ್ ಎವರೇಜ್ ಸ್ಟೂಡೆಂಟ್ ಇದ್ದರು. ಅವ್ರು ಬರೋರ್ತ 10th ಅವರು ಎಕ್ಸಾಮ್ ಏನು ಮನ್ಸಿನಾಗ ತೊಗೊಂಡ್ರು ಅವತ್ತಲಿಂತ ಏನು ಓದಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಸ್ಟೆಪ್ ಬೈ ಸ್ಟೆಪ್ ಹಂಗೆ ಕಂಟಿನ್ಯೂ ಆಗಿ ಎಲ್ಲ ಇದರಲ್ಲೂ ಫಸ್ಟ್ ರ್ಯಾಂಕೇ ಬರ್ತಾ ಹೋದರು. ಹಿಂದೆ ಓದಿನಲ್ಲಿ ಅವರು ಹಿಂದೆ ಬೀಳಿಲ್ಲ. ಆದ್ರೆ ಅವರು ಭಾರಿ ಬಡತನದಿಂದ ಬಂದಿದ್ರು. ಅವರು ಒಂದು 2 ಹೊತ್ತು ಊಟಕ್ಕೆ ತಿನ್ನೋಕೆ ಅವ್ರಿಗೆ ಭಾಳ ಇದಿತ್ತು. ಸ್ವತಃ ಅವರು ಕಿರಾಣಿಗಳಲ್ಲಿ ವರ್ಕ್ ಮಾಡಿದ್ದಾರೆ ರೀ. ಹಿಂಗೆ ದುಡ್ದು ಅದನ್ನೆಲ್ಲ ತ್ರಾಸಪಟ್ಟು ಅದನ್ನೆಲ್ಲ ನೋಡ್ಕೊಂಡು ಅವರು ಅದ್ರದ್ದು ಭಾಳ ಸ್ಟಡಿ ಮಾಡಿ ಮುಂದೆ ಬಂದು ಮುಂದೆ ಅಭ್ಯಾಸ ಸ್ಟಡಿ ಮಾಡಿ ಒಂದು KS ಮಾಡಿದ್ವಿ. ಮುಂದೆ IAS ಕನ್ಫರ್ಮ್ ಮಾಡ್ಕೊಂಡ್ರು ಅವರು. ಮತ್ತು ಅದು ಇವತ್ತು ಸುದ್ದಿ ಕೇಳಿ ಭಾಳ ದುಃಖ ಆಯಿತು ಭಾಳ. ಸರಿ, ಹೆಂಗೆ ಇರ್ತಿದ್ರು ಸರ್? ಯಾಕಂದ್ರೆ ಒಂದು ಕಡೆ ಬಡತನ, ಓದೋಕ್ಕೂ ಅವಾಗಿನ ಟೈಮ್ನಾಗ ಕನಿಷ್ಠ ಪಕ್ಷ ಪುಸ್ತಕಗಳನ್ನು ತೆಗೆದುಕೊಳ್ಬೇಕು. ಇವರು ಕೂಡ ಕೆಲಸ ಮಾಡ್ತಾಯಿದ್ರು. ಕಾಲೇಜ್ ಲೈಫ್ನಲ್ಲಿ ಯಾವ ರೀತಿಯಾಗಿ ಈ ಬಡತನ ಓದು ಹೆಂಗೆ ನಿಭಾಯಿಸ್ತಾ ಇದ್ರು? ಅವರು ಬಡತನದ ಜೊತೆಗೂ ಆತ್ಮೀಯ ಸ್ನೇಹಿತ ಅವನ ಸಾವನ್ನು ಸುದ್ದಿ ಕೇಳಿ ನಮ್ಮ ಸ್ನೇಹ ಬಳಗಕ್ಕೆ ಭಾಳ ದುಃಖ ಆಗಿದೆ. ಅವರ ದುಃಖವನ್ನು ಭರಿಸುವಂಥ ಶಕ್ತಿ ಮೊದಲು ಆ ದೇವರವ್ರು ಕೊಡಲೆಂದು ಕೇಳ್ಕೊಳ್ತಾ, ಆತ್ಮೀಯ ಸ್ನೇಹಿತ ನಮಗೆ PUC ಮತ್ತು ಡಿಗ್ರಿಯಲ್ಲಿ ಕ್ಲಾಸ್ಮೇಟ್ ಆಗಿದ್ದರು. ಅತಿ ಬಡತನದಿಂದ ಅವ್ರ ತಾಯಿಯವರು ಪರಿಶ್ರಮ ಭಾಳ ಪಟ್ಟಾರ. ಊರಿಗೆ ಚಾಪಡಿಯನ್ನು ಮಾರಿ ಅವರು ಜೀವನವನ್ನು ಸಾಗಿಸ್ತಿದ್ರು. ಅದರ ಪುಸ್ತಕಕ್ಕೂ ರೊಕ್ಕಿಲ್ಲದ ಸಮಯದೊಳಗೆ ಅತಿ ಆತ್ಮೀಯ ಗೆಳೆಯರೊಡನೆ ಸಹಪಾಠಿಯೊಡನೆ ಪುಸ್ತಕವನ್ನು ಇಸ್ಕೊಂಡು ಲೈಬ್ರರಿಯನ್ನು ಹೊಂದ್ಕೊಂಡು ಅಭ್ಯಾಸ ಮಾಡ್ತಿದ್ರು. ಎಲ್ಲರನ್ನೂ ಅವರು ಭಾಳ ಸ್ನೇಹದಿಂದ ಕಾಣ್ತಾಯಿದ್ರು. ಅವರು SLC ಮುಗಿದ ಮ್ಯಾಗ PUCಯಲ್ಲೂ ಕಾಲೇಜಿಗೆ ಫಸ್ಟ್ ಬಂದರು, ಇಲ್ಲಿ ಬಸವೇಶ್ವರ ಕಾಲೇಜಿನೊಳಗೆ. ಅದೇ ರೀತಿ CS ಬೆಂಬಳಿ ಕಾಲೇಜಿನೊಳಗೆ ಡಿಗ್ರಿಗೆ ಸೋಷಿಯಾಲಜಿ ಒಳಗೆ ಗೋಲ್ಡ್ ಮೆಡಲ್ ತೊಗೊಂಡ್ರು. ಮುಂದೆ PG ಕೋರ್ಸು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದೊಳಗೆ ಇಂಗ್ಲೀಷ್ನೊಳಗೆ ಗೋಲ್ಡ್ ಮೆಡಲ್ ತೊಗೊಂಡ್ರು. KS ಮಾಡಿದರು. ಅದೇ ರೀತಿ ಧಾರವಾಡದೊಳಗೆ ಸ್ಪೋಕನ್ ಇಂಗ್ಲೀಷ್ ಅಂತ ತೆಗೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ಇಂಗ್ಲೀಷನ್ನು ದಾರಿ ಎರೆದರು. ಎಲ್ಲರೊಡನೂ ಇಷ್ಟೆಲ್ಲ ಉನ್ನತ ಹುದ್ದೆ ನೀಡಿದ್ರು ರಾಮದುರ್ಗದ ಸ್ನೇಹಿತರು ಎಂದೂ ಮರಿಲಿಲ್ಲ. ಎಲ್ಲರನ್ನೂ ಹೆಸರಿನಿಂದ ಕರಿತಿದ್ರು. NB ಅಂತ ಕರೆದು, ಸಿಕಂದರ್ ಅಂತ ಕರೆದು, ಮಹೇಶ್ ಅಂತ ಕರೆದು, ಹಿಂಗೆ ಎಲ್ಲರನ್ನು ಹೆಸರುಗೊಂಡು ಆತ್ಮೀಯಿಂದ ಕರಿತಿದ್ರು. ಯಾವುದೇ ಹುದ್ದೆಯನ್ನು ಅವ್ರು ಗಮನಕ್ಕೆ ತೆಗೆದುಕೊಂಡಿಲ್ಲ. ಸ್ನೇಹಿತರು ಬಂದಾಗ ಎಲ್ಲರೂ ಕೂಡಿ ಕುಂದುರ್ದು, ಕೂಡಿ ಬೀದಿ ಒಳಗೆ ಚಾ ಕುಡಿದು ಎಲ್ಲರೂ ಕೂಡಿ ಒಂದು ಆತ್ಮೀಯತೆ